ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರುತಿ. ಇವತ್ತು ಡಾಲಿ ಧನಂಜಯ ಅವರ ಮದುವೆ ಆಗ್ತಾ ಇದ್ದಾರೆ ಅಲ್ವಾ, ಅವ್ರದ್ದು ಕೆಲವು ಕ್ಲಿಪ್ಪಿಂಗ್ಸ್ಗಳನ್ನ ನಾನಿಲ್ಲಿ ಎಡಿಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ಕೊಂಡಿದ್ದಾರೆ. ಧನ್ಯತಾ ಅವರು ಕೂಡ ಅಷ್ಟೇ ಸಿಂಪಲ್ಲಾಗಿ ಸೂಪರ್ ಆಗಿದ್ದಾರೆ. ಇಲ್ಲಿ ತಾಳಿ ಕಟ್ಟುವ ಕ್ಷಣವನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ಇವ್ರ ಮದುವೆ ಸಿಂಪಲ್ ಮತ್ತು ಗ್ರ್ಯಾಂಡ್ ಎಲ್ಲನೂ ಮಿಕ್ಸ್ ಆಗಿ ಒಳ್ಳೆ ಗುಡ್ ವೈಬ್ಸನ್ನು ಕೊಡ್ತು. ಅವ್ರ ಅಕ್ಕ ಏನು ಹೇಳ್ಕೊಳಕ್ಕಾಗ್ತಿಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗ್ತಿಲ್ಲ. ತುಂಬಾ ಖುಷಿ ಇದೆ. ಬಗ್ಗೆ ಯಾವ ತರ ಜೋಡಿ ಬಗ್ಗೆ ಹೇಳೋದಾದ್ರೆ ದಾಲಿ ಮತ್ತೆ ಧನ್ಯತಾ ಅವರು ತುಂಬಾ ಚೆನ್ನಾಗಿದೆ ಜೋಡಿ. ತುಂಬಾ ಸಾಫ್ಟ್, ಇಬ್ರು ಸಿಂಪಲ್, ಅವ್ರಿಗೆ ತಕ್ಕನಾಗ ಜೋಡಿ ಆಗಿದೆ. ಅವ್ನ ಏನ್ ಹೇಳ್ಕೊಂತಿದ್ದ ಅವರು ಈ ಅಮ್ಮನೂ ಕೂಡ ಅಷ್ಟೇ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮನೆಗೆ ಬಂದಿಲ್ಲ, ಬರ್ತಾರೆ, ನೋಡಿದೀವಿ, ಚಿಂತೆ ಇಲ್ಲ. ಲೇಟೆಸ್ಟ್ ಆಗಿ ಮದುವೆ ಆಗಿದ್ದಾರೆ ಡಾಲಿ ಧನಂಜಯ ಅವರು. ಯಾವಾಗ ಬಂದಿದ್ರು ಮೊದಲ ಭೇಟಿ? ಯಾವಾಗ ಧನ್ಯತಾ ಅವರು ನಿಮಗೆ ಪರಿಚಯ ಮಾಡಿದ್ರು? ಧನಂಜಯ ಅವರ ಅಕ್ಕ ಅಂತೆ ಪಾಪ. ಅವ್ರೇನೋ ಅಂಗವೈಕಲ್ಯ ಇರೋರ ಥರ ಕಾಣಿಸ್ತಾ ಇದ್ದಾರೆ. ಅವ್ರ ಅಕ್ಕ ಅಂತೆ. ಅವರು ಕೂಡ ಮದುವೆಗೆ ಭಾಗಿಯಾಗಿರೋದು ಕೂಡ ಅಷ್ಟೇ ಖುಷಿಯಾಗಿ ಎಂಟರ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಬಂದ್ಬಿಟ್ಟು ಎಲ್ಲೋ ಶಾಸ್ತ್ರದ್ದು ಅಂದರೆ ಹಳದಿ ಶಾಸ್ತ್ರದ್ದು ಡ್ಯಾನ್ಸನ್ನು ಇಲ್ಲಿ ಡಾಲಿ ಧನಂಜಯ ಅವರು ಮಾಡಿದ್ದಾರೆ. ಇಷ್ಟು ನಾಚ್ಕೋತಾ ಇದ್ದಾರೆ ಅಲ್ವಾ ಧನ್ಯತಾ ಅವರು. ತುಂಬಾ ಖುಷಿಯಾಗುತ್ತೆ ನೋಡೋಕ್ಕೆ ಕೂಡ. ಇಲ್ಲಿ ಶಿವರಾಜ್ಕುಮಾರ್ ಅವರು ಮದುವೆಗೆ ಅಕ್ಷತೆಯನ್ನು ಹಾಕಕ್ಕೆ ಬಂದು ವಿಶ್ ಮಾಡಿ ಕೂಡ ಹೋಗಿದ್ದಾರೆ. ಎಲ್ಲ ಸ್ಟಾರ್ ನಟರುಗಳೆಲ್ಲ ಬಂದು ವಿಶ್ ಮಾಡಿರೋದು ತುಂಬಾ ಖುಷಿಯಾಗುತ್ತೆ ಅಲ್ವಾ. ಶಿವಣ್ಣ ಅವರು ಕೂಡ ಬೇಗ ಹುಷಾರಾಗಿ ಮದುವೆಗೆ ಅಟೆಂಡ್ ಆಗಿದ್ದಾರೆ ಅನ್ನೋದೇ ಖುಷಿ. ಹಾಗೂ ಮತ್ತು ಅಮೂಲ್ಯ ಮತ್ತು ಅವ್ರ ಹಸ್ಬೆಂಡು ಸಪ್ತಮಿ ಗೌಡ ಹಾಗೂ ಧ್ರುವ ಸರ್ಜಾ ಮತ್ತು ಅವ್ರ ವೈಫ್ ಕೂಡ ಅಟೆಂಡ್ ಆಗಿ ವಿಶ್ ಮಾಡಿದರು. ತರುಣ್ ಸುಧೀರ್ ಅವರು ಹಾಗೂ ಅವರ ಹೆಂಡತಿ ಸೋನಲ್ ತರುಣ್ ಅವರು ಕೂಡ ಎಂಟ್ರಿಯಾಗಿ ಅಂದರೆ ಮದುವೆಗೆ ಆಗಮಿಸಿ ಅವರು ಕೂಡ ವಿಶ್ ಮಾಡಿ ಹೋಗಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಸೋನಾಲ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರಲ್ವ. ತರುಣ್ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಾಗೂ ರಮ್ಯಾ ಅವರು ಕೂಡ ಮದುವೆಗೆ ಅಟೆಂಡ್ ಆಗಿದ್ದರು. ಅವರು ತುಂಬಾ ಎಲ್ಲರೂ ಬ್ಯುಸಿಯಾಗಿದ್ರೂ ಕೂಡ ಮದುವೆಗೆ ಆಗಮಿಸಿ ಎಲ್ಲರೂ ವಿಶ್ ಮಾಡಿರೋದು ಇಲ್ಲಿ ಖುಷಿ ವಿಚಾರ. ಮತ್ತು ಮಾಳವಿಕಾ ಅವಿನಾಶ್ ಅವರು ಕೂಡ ಬಂದು ವಿಶ್ ಮಾಡಿ ಹೋಗಿದ್ದಾರೆ. ಅವರು ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ಸಿಂಗ್ಸ್ನ ಮಾಡಿ ಹೋದರು. ತುಂಬಾ ಒಳ್ಳೆ ಸ್ಟೇಜ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರು. ಇಲ್ಲಿ ಬಂದುಬಿಟ್ಟು ಮದುವೆಗೆ ಬಂದಿರೋದು ಜನನ ನೋಡಿದರೆ ಶಾಕ್ ಆಗುತ್ತೆ. ಎಲ್ಲ ರೀತಿಯಲ್ಲಿ ಒಳ್ಳೆ ಮೇಂಟೆನೆನ್ಸ್ನ ಮಾಡಿದ್ದಾರೆ. ಎಲ್ಲರೂ ಗಲಾಟೆ ಆಗ್ದಿರನೂ ಕೂಡ ಎಲ್ಲ ರೀತಿಯಾಗಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರು. ಶಿವರಾಜ್ಕುಮಾರ್ ಅವ್ರಿಗೆ ಹುಷಾರಿಲ್ಲ ಅಂದರೂ ಕೂಡ ಮದುವೆಗೆ ಅಟೆಂಡ್ ಆಗಿರೋದನ್ನು ನೋಡಿ ಡಾಲಿ ಧನಂಜಯ ಅವರು ಒಂದು ಕ್ಷಣ ಎಮೋಷ್ನಲ್ ಆಗ್ತಾರೆ ಪಾಪ. ಇದು ನೋಡೋಕ್ಕೆ ಒಂಥರ ಅನಿಸುತ್ತೆ ಅಲ್ವಾ. ಆದರೂ ತುಂಬಾ ಖುಷಿಯಾಗಿದೆ. ನೋಡಿ ಮುಖದಲ್ಲಿ ಸ್ಮೈಲ್ ಯಾವ ಥರನೇ ಇದೆ ಅಂತೇಳಿ. ಈ ವಿಡಿಯೋನ ಎಲ್ಲನೂ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಹಾಗೂ ಡಾಲಿ ಧನಂಜಯ ಅವ್ರ ಮದುವೆಗೆ ನೀವು ಕೂಡ ವಿಶ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ರಮ್ಯಾ ಅವರು ಕೂಡ ಬಾರ್ಡರ್ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರಲ್ವ. ಗ್ರ್ಯಾಂಡ್ ಲುಕ್ ಥರ ಕಾಣಿಸ್ತಾ ಇದ್ದಾರೆ. ರಮ್ಯಾ ಅವ್ರ ಮದುವೆಗೂ ಕೂಡ ವೆಯ್ಟಿಂಗ್ ಮಾಡ್ತಾನೆ ಇದ್ದೀವಿ. ನೋಡಿ ಮದುವೆ ಮಾತ್ರ ಸೆಟ್ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಒಂಥರ ಸ್ವರ್ಗ ಥರ ಕಾಣಿಸ್ತಿದೆ. ಲೈಟಿಂಗ್ಸು, ಡೆಕೋರೇಷನ್ ಆಗಿರ್ಬೋದು ಎಲ್ಲ ರೀತಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಡೆಕೋರೇಷನನ್ನು ಅರುಣ್ ಸಾಗರ್ ಅವ್ರು ಇದ್ದಾರಲ್ವ, ಬಿಗ್ ಬಾಸಲ್ಲಿ ಬಂದಿದ್ದರು ಲಾಸ್ಟ್ ಟೈಮ್, ಅವರು ಇದನ್ನು ರೆಡಿ ಮಾಡಿದ್ದಾರೆ ಅಂತೇಳಿ ಅವರೇ ಪ್ರೆಸ್ ಅವ್ರ ಮುಂದೆ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಧ್ರುವ ಸರ್ಜಾ ಅವ್ರ ಮದುವೆಗೂ ಕೂಡ ಇವರೇ ಸೆಟ್ ಮಾಡಿದ್ದಂತೆ. ಮತ್ತು ಯಶ್ ಅವ್ರ ಮದುವೆಗೂ ಕೂಡ ಇವರೇ ಸೆಟ್ ಮಾಡಿರೋದು. ಹಾಗೂ ಧನಂಜಯ ಅವ್ರ ಮದುವೆಗೂ ಕೂಡ ಇವರೇ ಸೆಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಾಗಿದೆ. ಸಿಂಪಲ್ಲಾಗಿ, ಸೂಪರಾಗಿ, ಗ್ರ್ಯಾಂಡಾಗಿ ಎಲ್ಲ ರೀತಿಯಲ್ಲೂ ಮದುವೆ ಅಂತೂ ಅದ್ಧೂರಿಯಾಗಿ ನಡೀತು. ತುಂಬಾ ಖುಷಿಯಾಗುತ್ತೆ. ಡಾಲಿ ಧನಂಜಯ ಅವರಿಗೆ ವೈವಾಹಿಕ ಜೀವನ ಖುಷಿಯಾಗಿರಲಿ ಹಾಗೂ ಶುಭವಾಗಲಿ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ನಾನು ಕೇಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.